2 ಲಕ್ಷ ಜನ ದರ್ಶನ ಪಡೆಯುವ ರೀತಿಯಲ್ಲಿ ಮನೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಾಗ್ಪುರ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ಜಾಗವನ್ನು ದೀಕ್ಷಾ ಭೂಮಿಯನ್ನಾಗಿ ವಿಕಾಸಗೊಳಿಸಿದೆ. ಲಂಡನ್ನಲ್ಲಿ ಶಿಕ್ಷಣ ಪಡೆದ ಜಾಗವನ್ನು ಖರೀದಿಸಿ ದೊಡ್ಡ ಹಾಸ್ಟೆಲ್ ಆಗಿ ಮಾಡಿದೆ. ಮುಂಬೈನಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಜಾಗವನ್ನು ಅಭಿವೃದ್ಧಿಗೊಳಿಸಿದೆ. ದೆಹಲಿ ಅಂಬೇಡ್ಕರ್ ಸಚಿವರಾಗಿ ಕೆಲಸ ನಿರ್ವಹಿಸಿದ ದೆಹಲಿಯಲ್ಲಿ ಅವರಿದ್ದ ಮನೆಯನ್ನು ಮ್ಯೂಸಿಯಂ ಆಗಿ ಅಭಿವೃದ್ಧಿ ಮಾಡಲಾಗಿದೆ. ತಾವೇ ನೋಡಿ, ಅಂಬೇಡ್ಕರ್ ಅವರನ್ನು ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ಪಕ್ಷ ಅಪಮಾನ ಮಾಡಿದೆ. 2 ಬಾರಿ ಅವರು ಚುನಾವಣೆಯಿಂದ ಸೋಲಿಸುವಂಥ ಪ್ರಯತ್ನ ಮಾಡಿದೆ. ಈಗ SC STಗಳಿಗೆ 11,144 ಕೋಟಿ ಹಣವನ್ನು, ಅವರ ಅಭಿವೃದ್ಧಿಗಾಗಿದ್ದ ಹಣವನ್ನು ಬೇರೆ ಕಡೆ ವರ್ಗಾಯಿಸಲಾಗಿದೆ. ಹೀಗೆ ಅನ್ಯಾಯವನ್ನು ಮಾಡಿಕೊಂಡು ಬರ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 23 ಲೋಕಸಭಾ ಕ್ಷೇತ್ರಗಳು ಬಂದಿದ್ದಾರೆ. 2-3 ದಿವಸದಲ್ಲಿ ಉಳಿದ 5 ಕ್ಷೇತ್ರವನ್ನು ಪೂರ್ಣ ಮಾಡ್ತಾರೆ. ಹೋದ ಎಲ್ಲ ಕಡೆ ದೇವದುರ್ಗವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, BJP JDS ಸೇರಿ ಅನ್ನುವಂಥ ಪ್ರಯತ್ನ. ಈ ವಯಸ್ಸಿನಲ್ಲೂ ಸಹ ದೇವೇಗೌಡರು ಸಹ ಅನೇಕ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ BJP JDS ಒಟ್ಟಾಗಿ ಕೆಲಸ ಮಾಡ್ತಿರೋದನ್ನು ತಾವು ನೋಡಿದ್ದೀರ. ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿನ್ನೆ ಬಹಳ ದೂರದ ಒಂದು ಗ್ರಾಮದಲ್ಲೂ ಸಹ 6,000 ಜನ ಸೇರೋದನ್ನು ನೋಡಿದಾಗ ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಬಂದು ಹೋಗಬೇಕು ಅಂತ ಅಪೇಕ್ಷೆಯಿಂದ ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಕಾಂಗ್ರೆಸ್ ಸ್ನೇಹಿತರು ಬಹಳಷ್ಟು ಮಾತನಾಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಉತ್ತರ ಮತದಾರರೇ ಕೊಡೋರು ಇದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವ್ರು ಎಲ್ಲಿರ್ತಾರೆ ತಾವ್ರಿಗೆ ಗೊತ್ತಾಗ್ತದೆ. ಏನಣ್ಣ, ಒಬ್ಬರಿಂದ BJP ಅಷ್ಟೇ 26 ಕ್ಷೇತ್ರ ಗೆದ್ದಿತ್ತು ಲಾಸ್ಟ್ ಎಲೆಕ್ಷನ್. ಈಗ JDS ಜೊತೆ ಸೇರಿ ಅವಶ್ಯಕ ದೇವೇಗೌಡರು ಮಾಜಿ ಪ್ರಧಾನಿಗಳಿದ್ದಾರೆ. ಅವೆಲ್ಲ ಒಟ್ಟಾಗಿ ಹೋಗಬೇಕು. ಮುಂದೆ ದಿವಸಗಳಲ್ಲಿ ಲೋಕಸಭಾ ಅಂತಲ್ಲ, ಬರುವಂಥ ಎಲ್ಲ ದಿವಸಗಳಲ್ಲೂ BJP ಒಟ್ಟಾಗಿ ಹೋಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಮತ್ತು ದೇವೇಗೌಡರ ಅಪೇಕ್ಷೆ ಇದೆ. ಅದರಂತೆ ಹೊಂದಾಣಿಕೆಯಾಗಿದೆ, ಉತ್ಕೊಂಡು ಹೋಗ್ತೇವೆ. ಈ ಒಂದು ಹೊಂದಾಣಿಕೆ ಯಾವುದೋ ಒಂದು ಚುನಾವಣೆಗೆ ಸೀಮಿತವಾಗಿಲ್ಲ. ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡೇ ಚುನಾವಣೆ ಎದುರಿಸಬೇಕು. ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಯನ್ನು ಕುಮಾರಸ್ವಾಮಿ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಗ್ಯಾರಂಟಿ ಯೋಜನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಹೆಚ್ಚಾಗಿ ಬಗ್ಗೆ ಮಾತನಾಡೋದು. ಈಗ BJPಗೆ ಗ್ಯಾರಂಟಿನ ಮುಳುವಾಗ್ತಾ ಇದೆ ಅಂತ ಒಂದು ಮಾತು ಕೇಳಬೇಕು. ಗ್ಯಾರಂಟಿ, ಪಂಚ ಗ್ಯಾರಂಟಿ BJPಗೆ ಪಂಚ ಗ್ಯಾರಂಟಿ ಮುಳುವಾಗ್ತಾ ಇದೆ. ಯಾವ ಗ್ಯಾರಂಟಿನೂ ಏನೂ ಎಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿಯವ್ರ ಮುಂದೆ ಅದೆಲ್ಲ ಗೌಣವಾದಂಥ ಯಾವುದರ ಎಫೆಕ್ಟು ಆಗಲ್ಲ. ನಾನು ಹೇಳ್ತಾ ಇಲ್ಲ, ನಿಮ್ಮೆಲ್ಲ ಸರ್ವೆಗಳಲ್ಲೇ ನಾವು 24-25 ಸೀಟ್ ಗೆಲ್ತೇವೆ BJP JDS ಅಂತ ಹೇಳ್ತಾ ಇರಬೇಕಾದ್ರೆ
ಧನ್ಯವಾದ. ಕೆಲವೊಂದು ಕಡೆ ಬಂದ ಇಲ್ಲ ಸರ್, ಇನ್ನು ಕೆಲವೊಂದು ಕಡೆ ಹುಬ್ಳಿ ಧಾರವಾಡ ಇರ್ಬೋದು. ಸರ್ ಈಶ್ವರಪ್ಪ ಅವ್ರ ಮೇಲೆ ಕ್ರಮ ಆಗುತ್ತಾ ಸರ್? ಈಶ್ವರಪ್ಪ ಅವ್ರ ಮೇಲೆ ಕ್ರಮ ಆಗುತ್ತಾ? ಪಕ್ಷ ತೀರ್ಮಾನ. ಸರ್, ಕೇಂದ್ರದಿಂದ ತೆರಿಗೆನೇ ಪ್ರಮುಖವಾಗಿ ಕಾಂಗ್ರೆಸ್ ಇಟ್ಕೊಂಡಿದೆ. ಕಾಂಗ್ರೆಸ್ ಸೆಂಟ್ರಲ್ ಎಷ್ಟು ತೆರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಡಾಟಾ ಕೊಡ್ತೀನಿ ಅಂತ ಹೇಳಿದ್ರು ಸರ್ ವಿಜೇಂದ್ರ ಅವರು. ಅದೇನಾದ್ರು ಈ ಚುನಾವಣಾ ಸಂದರ್ಭದಲ್ಲಿ ತೆರಿಗೆ ಕೇಂದ್ರದಿಂದ ಬಂದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಡಾಟಾ ಅದು ವಿಜೇಂದ್ರ ಅವರು ಕೊಡ್ತಾರೆ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತೀವಿ. ಮುಂದಿನ ವಿಧಾನಸಭಾ ಚುನಾವಣೆಗೂ ಮೈತ್ರಿ ಮುಂದುವರಿಬೇಕು ಅಂತ ರಾಜ್ಯದ ಜನರಿಂದ ಅಪೇಕ್ಷೆ. ಧನ್ಯವಾದ. ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಅವ್ರ ಹೆಸರಿಡ್ತೀರಾ ನೀವು? ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೆಸರು ಹೇಳುವಂಥ ಸ್ಥಿತಿ ಆಗಬೇಕು. ಇಂಥ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಮತ್ತೊಮ್ಮೆ ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡಲಿದ್ದಾರೆ. ಈಗಾಗಲೇ ಮುಂದಿನ 5 ವರ್ಷಗಳಲ್ಲಿ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ಯೋಜನೆ ಪ್ರಾರಂಭ ಆಗಿದೆ. ಇದೆಲ್ಲದರ ಅರ್ಥ ಬರುವಂಥ ದಿವಸಗಳಲ್ಲಿ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ ಹಾಲು ಜೇನಿನಂತೆ ಒಂದಾಗಿರ್ತೇವೆ. ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡದೇ ನಾವು ಮುಂದೆ ಹೆಜ್ಜೆ ಇಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವಾಗಲೇ CM ಗರೀಬಿ ಕಲ್ಯಾಣ ಯೋಜನೆಯಲ್ಲಿ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದೇವೆ. ಅದನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಪ್ರಧಾನಿಯವರು ಹೇಳಿದ್ದಾರೆ. 5 ಲಕ್ಷ ರೂವರೆಗಿನ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ ಬಡ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ಸೌಲಭ್ಯ ಮುಂದುವರಿಯಲಿದೆ. CM ಆವಾಸ್ ಯೋಜನೆಯಲ್ಲಿ ಬಡವರಿಗೆ 3 ಕೋಟಿ ಮನೆಗಳ ನಿರ್ಮಾಣ ಯುಎನ್ವರೆಗೂ ಯೋಜನೆ ಲಾಭ ಸಿಗುವುದಿಲ್ಲ. ಈಗ 10 ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ. ಈ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ರು. ಅದನ್ನು ಮುಂದುವರಿಸ್ತೇವೆ ಅಂತ ಭರವಸೆಯನ್ನು ಸಹ ಪ್ರಧಾನಿಯವರೇ ಕೊಟ್ಟಿದ್ದಾರೆ. ಬರಗಾಲ ಇರುವಂಥ ಸಂದರ್ಭದಲ್ಲಿ ಅವರ ನೆರವಿಗೆ ಬರೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ಸಹ ನಾವು ಮಾಡೋರಿದ್ದೇವೆ. ಈಗ 10 ಕಾರ್ಯಕ್ರಮವನ್ನು ರೂಪಿಸುವಂಥ ಕೆಲಸ ನಡೀತಾ ಇದೆ. ಇದೆಲ್ಲದರ ಪರಿಣಾಮ ನಾವು 28ಕ್ಕೆ 22 ಲೋಕಸಭಾ ಕ್ಷೇತ್ರವನ್ನು